ಹಾಯ್, ನೀವೇನಾದರೂ ಮಿನಿಮಮ್ ಓವರ್ಲ್ಯಾಪ್ ಇರೋ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ವೆಲ್, ನಿಮ್ಮ ಪೋರ್ಟ್ಫೋಲಿಯೋಗೆ ತುಂಬಾ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಆಡ್ ಮಾಡೋದ್ರಿಂದ ನೀವಲ್ಲಿ ರೀಚ್ ಆಗಕ್ಕಾಗಲ್ಲ. ಈಗ ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ 10 to 12 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೋಲ್ಡ್ ಮಾಡಿದ್ರೆ ಡೈವರ್ಸಿಫಿಕೇಶನ್ ಇದೆ ಅಂತ ಇಲ್ಯೂಷನ್ ಸಿಗುತ್ತೆ. ಹವೆವರ್, ಮಿನಿಮಲ್ ಓವರ್ಲ್ಯಾಪ್ ಇರೋ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂದಾಗ ನಮ್ಮ ಗೋಲ್ ಹೆಚ್ಚು ಫಂಡ್ಸ್ ಓನ್ ಮಾಡೋದಲ್ಲ, ಬೇರೆ ಬೇರೆ ಸೋರ್ಸಸ್ ಆಫ್ ರಿಟರ್ನ್ ಕೊಡೋ ಈಕ್ವಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಹೆಚ್ಚು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಂದ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಕ್ಕೆ ಯಾಕಾಗಲ್ಲ? ಸಪೋಸ್ ನೀವು 6 to 7 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಅವು ಎಸೆನ್ಷಿಯಲಿ ಸೇಮ್ ಸ್ಟಾಕ್ಸ್ ಓನ್ ಮಾಡುತ್ತೆ, ಸೇಮ್ ಸ್ಟ್ರಾಟಜಿ ಫಾಲೋ ಮಾಡುತ್ತೆ, ಅಥವಾ ಸೇಮ್ ಸೆಕ್ಟರ್ಸ್ ಕಡೆ ಹೆವಿಲಿ ಬಯಸ್ಡ್ ಇರುತ್ತೆ. ಆಗ ನಿಮ್ಮ ಪೋರ್ಟ್ಫೋಲಿಯೋ ವೆಲ್ ಡೈವರ್ಸಿಫೈಡ್ ಇದೆ ಅಂತ ನಿಮಗೆ ಫೀಲ್ ಆಗ್ಬೋದು. ಬಟ್ ಮಾರ್ಕೆಟ್ ಇವೆಂಟ್ಸ್ ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ ಜಾಸ್ತಿ ಪ್ರಪೋರ್ಷನ್ಸ್ ಅಲ್ಲಿರೋ ಕೆಲವು ಸೆಕ್ಟರ್ಸ್ ಅಥವಾ ಸ್ಟಾಕ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಸಿವಿಯರ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು. ಈಗ ಈ ವಿಡಿಯೋ ಅಲ್ಲಿ ಪೋರ್ಟ್ಫೋಲಿಯೋ ಮಿನಿಮಮ್ ಓವರ್ಲ್ಯಾಪ್ ಜೊತೆ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದಾದ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ನ ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಇಂಥ ಇಂಪಾರ್ಟೆಂಟ್ ವಿಡಿಯೋಸ್ ನಿಮ್ಮಿಂದ ಮಿಸ್ ಆಗಲ್ಲ. First mutual fund category, large cap funds. Large cap funds mainly largest ಮತ್ತು most well established companies ನ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಟಿಪಿಕಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸಿಸ್ ಮೇಲೆ ಟಾಪ್ 100 ಲಿಸ್ಟೆಡ್ ಕಂಪನೀಸ್. ಹವೆವರ್, ಎಷ್ಟೋ ಲಾರ್ಜ್ ಕ್ಯಾಪ್ ಫಂಡ್ಸ್ ಸಿಮಿಲರ್ ರಿಟರ್ನ್ಸ್ ಕೊಡಕ್ಕೆ ಬೆಂಚ್ ಮಾರ್ಕ್ ಹಗಿಂಗ್ ಅಪ್ರೋಚ್ನ ಫಾಲೋ ಮಾಡುತ್ತೆ. ಅಂದರೆ ಬೆಂಚ್ ಮಾರ್ಕ್ನ ಕ್ಲೋಸ್ಲಿ ಟ್ರ್ಯಾಕ್ ಮಾಡೋದು ಅದು ನಿಫ್ಟಿ 100 ಆಗಿರ್ಬೋದು. ಸೊ ಎಸೆನ್ಷಿಯಲಿ ನೀವು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಆದರೆ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋನ ಇನ್ಕರ್ ಮಾಡ್ತಾ ಇದ್ದೀರಾ. ಸೊ ನೀವು ಫೋಕಸ್ಡ್ ಅಪ್ರೋಚ್ ಫಾಲೋ ಮಾಡುವ ಮತ್ತು ಬೆಂಚ್ ಮಾರ್ಕ್ ಹಗ್ ಮಾಡದೇ ಇರೋ ಲಾರ್ಜ್ ಕ್ಯಾಪ್ ಫಂಡ್ಸ್ನ ನೋಡ್ಬೋದು. ಫಂಡ್ ಹೈ ಕನ್ವಿಕ್ಷನ್ ಸೆಕ್ಟರ್ಸ್ ಮತ್ತು ಸ್ಟಾಕ್ಸ್ ಮೇಲೆ ಹೆವಿಲಿ ಓವರ್ ವೇಟ್ ಇರ್ಬೋದು. ಇದು ಲಾಂಗ್ ಹಾಲ್ ಅಲ್ಲಿ ಫಂಡ್ಗೆ ಬೆಂಚ್ ಮಾರ್ಕ್ ಮತ್ತು ಪಿಯರ್ಸ್ ಎರಡನ್ನು ಸಿಗ್ನಿಫಿಕೆಂಟ್ಲಿ ಬೀಟ್ ಮಾಡೋಕ್ಕೆ ಅಲೌ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್, ವೈಟ್ ಓಕ್ ಕ್ಯಾಪಿಟಲ್ ಲಾರ್ಜ್ ಕ್ಯಾಪ್ ಫಂಡ್ ಮತ್ತು ಕ್ವಾಂಟ್ ಲಾರ್ಜ್ ಕ್ಯಾಪ್ ಫಂಡ್ ಇವು ನಾನ್ ಬೆಂಚ್ ಮಾರ್ಕ್ ಹಗಿಂಗ್ ಅಪ್ರೋಚ್ ಫಾಲೋ ಮಾಡೋ ಕೆಲವು ಲಾರ್ಜ್ ಕ್ಯಾಪ್ ಫಂಡ್ಸ್. ಈಗ ಲೆಟ್ಸ್ ಲುಕ್ ಅಟ್ ದ ಸೆಕೆಂಡ್ ಮ್ಯೂಚುವಲ್ ಫಂಡ್ ಕ್ಯಾಟಗರಿ, ಅದು ಮಿಡ್ ಕ್ಯಾಪ್ ಫಂಡ್ಸ್. ಮಿಡ್ ಕ್ಯಾಪ್ ಫಂಡ್ಸ್ ನಿಮ್ಮ ಪೋರ್ಟ್ಫೋಲಿಯೋಗೆ ಗ್ರೋತ್ ಸ್ಟಾಕ್ ಸಿಗೋದಕ್ಕೆ ಒನ್ ಆಫ್ ದ ಬೆಸ್ಟ್ ವೇಸ್ ಅಂತಾನೆ ಹೇಳ್ಬೋದು. ಆಲ್ಸೋ ಎಷ್ಟೋ ಆಕ್ಟಿವ್ ಮಿಡ್ ಕ್ಯಾಪ್ ಫಂಡ್ಸ್ ಪೋರ್ಟ್ಫೋಲಿಯೋನ ಮಾರ್ಕೆಟ್ ಡೌನ್ ಟರ್ನ್ಸ್ ಟೈಮಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ಡೀಸೆಂಟ್ ಅಲೋಕೇಶನ್ ಇರುತ್ತೆ, ಅಥವಾ ಬುಲ್ ಮಾರ್ಕೆಟ್ಸ್ ಅಲ್ಲಿ ಗ್ರೋತ್ ಆಪರ್ಚುನಿಟೀಸ್ ಕ್ಯಾಪ್ಚರ್ ಮಾಡಕ್ಕೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗೆ ಅಲೋಕೇಶನ್ ಇರುತ್ತೆ. ಈಗ ಲಾರ್ಜ್ ಕ್ಯಾಪ್ ಫಂಡ್ಸ್ ಮತ್ತು ಮಿಡ್ ಕ್ಯಾಪ್ ಫಂಡ್ಸ್ ಮಧ್ಯೆ ಲೋ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಇರುತ್ತೆ. ಆಕ್ಟಿವ್ ಮಿಡ್ ಕ್ಯಾಪ್ ಫಂಡ್ ಮ್ಯಾನೇಜರ್ ಆ 101 to 250 ಲಿಸ್ಟೆಡ್ ಸ್ಟಾಕ್ಸ್ ಒಳಗೆ ನಾಳೆಯ ಲೀಡರ್ಸ್ ಯಾರು ಅಂತ ಹುಡುಕ್ತಾ ಇರ್ತಾರೆ. 1 to 100 ಲಿಸ್ಟೆಡ್ ಸ್ಟಾಕ್ಸ್ ಅನ್ನು ದೊಡ್ಡದಾಗಿ ನೋಡಿ ತಮ್ಮ ಗ್ರೋತ್ ಸ್ಟ್ರಾಟಜಿನ ಡೈಲ್ಯೂಟ್ ಮಾಡಕ್ಕೆ ಅವ್ರಿಗೆ ಯಾವುದೇ ಇನ್ಸೆಂಟಿವ್ ಇಲ್ಲ. ಬಿಕಾಸ್ ಪ್ಯೂರ್ ಲಾರ್ಜ್ ಕ್ಯಾಪ್ ಫಂಡ್ ಮತ್ತು ಪ್ಯೂರ್ ಮಿಡ್ ಕ್ಯಾಪ್ ಫಂಡ್ ಮಧ್ಯೆ ಓವರ್ಲ್ಯಾಪ್ ಟಿಪಿಕಲಿ 5 to 10% ಗಿಂತ ಕಡಿಮೆ ಇರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ ಎರಡು ಕ್ಯಾಟಗರೀಸ್ ಹೋಲ್ಡ್ ಮಾಡೋದ್ರಿಂದ ಟ್ರೂ ಡೈವರ್ಸಿಫಿಕೇಶನ್ ಕ್ರಿಯೇಟ್ ಆಗುತ್ತೆ. ಈಗ ನೀವು ಪೋರ್ಟ್ಫೋಲಿಯೋ ಮಿಡ್ ಕ್ಯಾಪ್ ಸ್ಟಾಕ್ಸ್ ಕಡೆ ಬಯಸ್ಡ್ ಇರೋ ಟ್ರೂ ಟು ಲೇಬಲ್ ಮಿಡ್ ಕ್ಯಾಪ್ ಫಂಡ್ಸ್ ನೋಡ್ಬೋದು. ಈ ಮಿಡ್ ಕ್ಯಾಪ್ ಫಂಡ್ಸ್ಗೆ ಜನರಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಕಡೆ ಬಯಸ್ಡ್ ಇರೋ ಲಾರ್ಜ್ ಕ್ಯಾಪ್ ಫಂಡ್ಸ್ ಜೊತೆ ತುಂಬಾ ಕಡಿಮೆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಇರ್ಬೋದು. 10 years ಬೇಸಿಸ್ ಮೇಲೆ 3 ಟಾಪ್ ಮಿಡ್ ಕ್ಯಾಪ್ ಫಂಡ್ಸ್ ನೀವು ಇಲ್ಲಿ ನೋಡ್ಬೋದು. ಈಗ ಲೆಟ್ಸ್ ಲುಕ್ ಅಟ್ ದ ಥರ್ಡ್ ಮ್ಯೂಚುವಲ್ ಫಂಡ್ ಕ್ಯಾಟಗರಿ, ಅದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್. ಸ್ಮಾಲ್ ಕ್ಯಾಪ್ ಫಂಡ್ಸ್ ಮಾರ್ಕೆಟ್ ಸೈಜ್ ಬೇಸಿಸ್ ಮೇಲೆ ಟಾಪ್ 250 ಲಾರ್ಜೆಸ್ಟ್ ಪಬ್ಲಿಕ್ಲಿ ಟ್ರೇಡೆಡ್ ಫರ್ಮ್ಸ್ ಹೊರಗಡೆ ಇರುವಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಸ್ಮಾಲ್ ಕ್ಯಾಪ್ ಯೂನಿವರ್ಸ್ ಒಂದು ವಾಸ್ಟ್ ಹೈಲಿ ಡೈವರ್ಸ್ ಸೆಗ್ಮೆಂಟ್. ಇದರಲ್ಲಿ 4,000ಕ್ಕೂ ಹೆಚ್ಚು ಲಿಸ್ಟೆಡ್ ಕಂಪನೀಸ್ ಇವೆ. ಇದರಿಂದ ಡೈವರ್ಸಿಫಿಕೇಶನ್ಗೆ ಸಾಕಷ್ಟು ಆಪರ್ಚುನಿಟಿ ಸಿಗುತ್ತೆ. ಬಿಕಾಸ್ ಮೋಸ್ಟ್ ಸ್ಮಾಲ್ ಕ್ಯಾಪ್ ಫಂಡ್ಸ್ಗೆ ಡಿಫ್ರೆಂಟ್ ಪೋರ್ಟ್ಫೋಲಿಯೋಸ್ ಇರುತ್ತೆ, ಲೀಡಿಂಗ್ ಟು ಲೋ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್. ಆಲ್ಸೋ ಸ್ಮಾಲ್ ಕ್ಯಾಪ್ ಫಂಡ್ಸ್ನ ಪೋರ್ಟ್ಫೋಲಿಯೋಸ್ ಮಿಡ್ ಮತ್ತು ಲಾರ್ಜ್ ಕ್ಯಾಪ್ ಫಂಡ್ಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಲೀಡಿಂಗ್ ಟು ಲೋವರ್ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್. ಹವೆವರ್, ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ 2 ಸ್ಮಾಲ್ ಕ್ಯಾಪ್ ಫಂಡ್ಸ್ ಇರಬೇಕು ಅಂದರೆ ವ್ಯಾಲ್ಯೂ ಮತ್ತು ಗ್ರೋತ್ ಥರ ಡಿಫ್ರೆಂಟ್ ಅಪ್ರೋಚಸ್ ಫಾಲೋ ಮಾಡೋ ಸ್ಮಾಲ್ ಕ್ಯಾಪ್ ಫಂಡ್ಸ್ನ ನೀವು ನೋಡ್ಬೋದು. 10 year ರಿಟರ್ನ್ಸ್ ಬೇಸಿಸ್ ಮೇಲೆ
3 ಟಾಪ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಇಲ್ಲಿದೆ. ಡೂ ನೋಟ್ ದಟ್ ಮಿಡ್ ಕ್ಯಾಪ್ ಫಂಡ್ಸ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಸ್ ನಿಮಗೆ ಲಾರ್ಜ್ ಕ್ಯಾಪ್ ಸ್ಪೇಸ್ ಅಲ್ಲಿ ಪ್ರೆಸೆಂಟ್ ಆಗಿಲ್ಲ ಅಥವಾ ವೆರಿ ಲಿಟಲ್ ಪ್ರೆಸೆನ್ಸ್ ಇರೋ ಇಂಡಸ್ಟ್ರೀಸ್ಗೆ ಆಕ್ಸೆಸ್ ಕೊಡುತ್ತೆ. ಲೈಕ್ ಫಿನ್ಟೆಕ್, ಟೆಲಿಕಾಂ, ಎಕ್ವಿಪ್ಮೆಂಟ್ ಅಂಡ್ ಆಕ್ಸೆಸರೀಸ್, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಎಕ್ಸೆಟ್ರಾ. ಇದು ವೆಲ್ ರೌಂಡೆಡ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕ್ಕೆ ಡೈವರ್ಸಿಫಿಕೇಶನ್ಗೆ ಎಕ್ಸಲೆಂಟ್ ಸ್ಕೋಪ್ ಕೊಡುತ್ತೆ. ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಮೋಸ್ಟ್ ಪಾಪ್ಯುಲರ್ ಕ್ಯಾಟಗರೀಸ್ ಅಲ್ಲಿ ಒಂದು, ಅದು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್. ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಲಾರ್ಜ್, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ವಿದೌಟ್ ಎನಿ ರೆಸ್ಟ್ರಿಕ್ಷನ್ಸ್ ಇನ್ವೆಸ್ಟ್ ಮಾಡಬಹುದು. ಮಾರ್ಕೆಟ್ಸ್ ವಾಲಟೈಲ್ ಆದ್ರೆ ಫ್ಲೆಕ್ಸಿಬಲ್ ಫಂಡ್ ಮ್ಯಾನೇಜರ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಎಕ್ಸ್ಪೋಜರ್ ಇನ್ಕ್ರೀಸ್ ಮಾಡಿ ಪೋರ್ಟ್ಫೋಲಿಯೋನ 70-80% ಆ ಸೆಗ್ಮೆಂಟ್ಗೆ ಮೂವ್ ಮಾಡ್ಬೋದು. ಸಿಮಿಲರ್ಲಿ ಮಿಡ್ ಕ್ಯಾಪ್ಸ್ ಅಥವಾ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಅಪಾರ್ಚುನಿಟೀಸ್ ಎಮರ್ಜ್ ಆದಾಗ ಅಲೋಕೇಶನ್ ಅಕಾರ್ಡಿಂಗ್ಲಿ ಇನ್ಕ್ರೀಸ್ ಮಾಡ್ಬೋದು. ಹೌಎವರ್ ಪ್ರಾಕ್ಟಿಸ್ ಅಲ್ಲಿ ಎಷ್ಟೋ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ವಾಲಟೈಲ್ ಮಾರ್ಕೆಟ್ ಕಂಡೀಷನ್ಸ್ ಟೈಮಲ್ಲಿ ತಮ್ಮ ಪೋರ್ಟ್ಫೋಲಿಯೋ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಕಡೆ ಬಾಯಸ್ಡ್ ಇರುತ್ತೆ. ಈಗ ಹಲವಾರು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಕಡೆ ಟಿಲ್ಟೆಡ್ ಇರುತ್ತೆ. ಸೊ ಅದಕ್ಕೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಜೊತೆಗೆ ಹೈಯರ್ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಇರಬಹುದು. ಈ ಇಶ್ಯೂ ಅವಾಯ್ಡ್ ಮಾಡೋಕ್ಕೆ, ನಿಮ್ಮ ಪೋರ್ಟ್ಫೋಲಿಯೋ ಬೆಟರ್ ಡೈವರ್ಸಿಫೈ ಮಾಡೋಕ್ಕೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಕಡೆ ಹೈಯರ್ ಅಲೋಕೇಶನ್ ಇರೋ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ನ ನೀವು ನೋಡ್ಬೋದು. ಈಗ 10-year ರಿಟರ್ನ್ಸ್ ಬೇಸಿಸ್ ಮೇಲೆ 3 ಟಾಪ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ನ ನೋಡೋಣ. ನೆಕ್ಸ್ಟ್ ಕ್ಯಾಟಗರಿ ಒಂಥರ ಯುನೀಕ್, ಯಾಕಂದ್ರೆ ಇದು ಅಕ್ರಾಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ಟ್ರಾಂಗ್ ಡೈವರ್ಸಿಫಿಕೇಶನ್ ಕೊಡಬಹುದು. ಅದು ವ್ಯಾಲ್ಯೂ ಫಂಡ್ಸ್. ವ್ಯಾಲ್ಯೂ ಫಂಡ್ ಸ್ಪೆಸಿಫಿಕಲಿ ಮಾರ್ಕೆಟ್ ಇಂದ ಕರೆಂಟ್ಲಿ ಅಂಡರ್ ವ್ಯಾಲ್ಯೂಡ್ ಆಗಿರೋ ಸ್ಟಾಕ್ ಪ್ರೈಸಸ್ ಇರೋ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇನ್ ಅದರ್ ವರ್ಡ್ಸ್, ಅವು ಇಂಟ್ರೆನ್ಸಿಕ್ ವರ್ತ್ಗೆ ರಿಲೇಟಿವ್ ಆಗಿ ಡಿಸ್ಕೌಂಟ್ ಅಲ್ಲಿ ಟ್ರೇಡಿಂಗ್ ಆಗ್ತಿರೋ ಸ್ಟಾಕ್ಸ್ ನ ಬೈ ಮಾಡುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಒಂದು ಬ್ರಾಡರ್ ಫಿಲಾಸಫಿ. ಇಟ್ ಇನ್ವಾಲ್ವ್ಸ್ ಬೈಯಿಂಗ್ ಕಂಪನೀಸ್ ಅಟ್ ಅ ಪ್ರೈಸ್ ಲೋವರ್ ದ್ಯಾನ್ ದಿಯರ್ ಟ್ರೂ ವ್ಯಾಲ್ಯೂ. ಅಸೆಟ್ನ ಪರ್ಮನೆಂಟ್ ಆಗಿ ಹೋಲ್ಡ್ ಮಾಡೋಕ್ಕೆ ಒಬ್ರು ಪೇ ಮಾಡಕ್ಕೆ ರೆಡಿ ಇರೋ ಮ್ಯಾಕ್ಸಿಮಮ್ ಪ್ರೈಸ್ ಇದು. ಫಾರ್ ಎಕ್ಸಾಂಪಲ್, ₹1 ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋ ಕಂಪನಿನ 50 ಪೈಸೆ ಪ್ರೈಸ್ ಅಲ್ಲಿ ಬೈ ಮಾಡಿದ್ರೆ ಅದು ಒಳ್ಳೆ ಬಫರ್ ಇದೆ ಅಂತ ಕನ್ಸಿಡರ್ ಮಾಡುತ್ತೆ. ಇದು 50% ಈಕ್ವಿವೆಲೆಂಟ್ ಮಾರ್ಜಿನ್ ಆಫ್ ಸೇಫ್ಟಿನ ಕೊಡುತ್ತೆ. 10-year ರಿಟರ್ನ್ಸ್ ಬೇಸಿಸ್ ಮೇಲೆ 3 ಟಾಪ್ ವ್ಯಾಲ್ಯೂ ಫಂಡ್ಸ್ ಇಲ್ಲಿದೆ. ನೀವು ಕಾಂಟ್ರಾ ಫಂಡ್ಸ್ ನ ಕೂಡ ನೋಡಬಹುದು. ಇವು ಕರೆಂಟ್ಲಿ ಬ್ರಾಡರ್ ಮಾರ್ಕೆಟ್ ಇಂದ ಔಟ್ ಆಫ್ ಫೇವರ್, ಅಂಡರ್ ಪರ್ಫಾರ್ಮಿಂಗ್ ಅಥವಾ ಓವರ್ಲುಕ್ಡ್ ಆಗಿರೋ ಸ್ಟಾಕ್ಸ್ ಅಥವಾ ಸೆಕ್ಟರ್ಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ಸ್ಟಾಕ್ ಸದ್ಯಕ್ಕೆ ಅಂಡರ್ ವ್ಯಾಲ್ಯೂಡ್ ಆಗಿವೆ ಮತ್ತು ಲಾಂಗ್ ರನ್ ಅಲ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಬೆಟ್ ಮಾಡುತ್ತೆ. ಈಗ ಜಸ್ಟ್ 50% ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ ಎಕ್ವಿಟಿ ಅಸೆಟ್ಸ್ನ 55% ಅಕೌಂಟ್ ಮಾಡುತ್ತೆ. ನೀವು ಅನ್ಕೋಬಹುದು ಅವ್ರ ಸ್ಕೀಮ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಕ್ರಾಸ್ ಡೈವರ್ಸಿಫೈ ಮಾಡ್ತಾ ಇದ್ದಾರೆ ಅಂತ. ಬಟ್ ಇನ್ ಎಫೆಕ್ಟ್ ಅವರ ಹಣ 55% ಒಂದು ಸ್ಮಾಲ್ ಸೆಟ್ ಆಫ್ 50 ಸ್ಟಾಕ್ಸ್ಗೆ ಹೋಗುತ್ತೆ. ಕಾಂಟ್ರಾ ಫಂಡ್ ಇನ್ವೆಸ್ಟರ್ಸ್ಗೆ ಡಿಫರೆನ್ಶಿಯೇಟೆಡ್ ಎಕ್ಸ್ಪೋಜರ್ ತಗೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಟ್ರೂ ಡೈವರ್ಸಿಫಿಕೇಶನ್ ಅಲ್ಲಿ ಹೆಲ್ಪ್ ಮಾಡಬಹುದು. ವ್ಯಾಲ್ಯೂ ಫಂಡ್ಸ್ ಮತ್ತು ಕಾಂಟ್ರಾ ಫಂಡ್ಸ್ ಮಧ್ಯೆ ಮೇನ್ ಡಿಫರೆನ್ಸ್ ಏನಂದ್ರೆ, ವ್ಯಾಲ್ಯೂ ಫಂಡ್ಸ್ ಕರೆಂಟ್ಲಿ ತಮ್ಮ ಟ್ರೂ ವ್ಯಾಲ್ಯೂಗಿಂತ ಲೋವರ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿರೋ ಫಂಡಮೆಂಟಲಿ ಸಾಲಿಡ್ ಸ್ಟಾಕ್ಸ್ ನ ಬೈ ಮಾಡುತ್ತೆ. ವೆರಾಸ್ ಕಾಂಟ್ರಾ ಫಂಡ್ಸ್ ಔಟ್ ಆಫ್ ಫೇವರ್ ಸೆಕ್ಟರ್ಸ್ ಮತ್ತು ಸ್ಟಾಕ್ಸ್ ಬೈ ಮಾಡುತ್ತೆ. ವ್ಯಾಲ್ಯೂ ಫಂಡ್ಸ್ ಪಾಪ್ಯುಲರ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಅವು ಟ್ರೂ ವ್ಯಾಲ್ಯೂಗಿಂತ ಲೋವರ್ ಪ್ರೈಸ್ ಅಲ್ಲಿ ಟ್ರೇಡಿಂಗ್ ಆಗ್ತಿದ್ರೆ. ಬಟ್ ಕಾಂಟ್ರಾ ಫಂಡ್ಸ್ ಟೆಂಡ್ ಟು ಅವಾಯ್ಡ್ ಪಾಪ್ಯುಲರ್ ಸ್ಟಾಕ್ಸ್. ಡೂ ನೋಟ್ ದಟ್ ಲಾಂಗ್ ಟ್ರ್ಯಾಕ್ ರೆಕಾರ್ಡ್ ಇರೋ ಬರೀ 3 ಕಾಂಟ್ರಾ ಫಂಡ್ಸ್ ಇವೆ ಮತ್ತು ಅವೆಲ್ಲವೂ 10 years ಓವರ್ ತಮ್ಮ ಬೆಂಚ್ ಮಾರ್ಕ್ ನ ಬೀಟ್ ಮಾಡಿವೆ. ಲಿಸ್ಟ್ ಅಲ್ಲಿ ಫೈನಲ್ ಕ್ಯಾಟಗರಿ ಅಂದ್ರೆ ಇಂಟರ್ನ್ಯಾಷನಲ್ ಫಂಡ್ಸ್. ಇಂಟರ್ನ್ಯಾಷನಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ನಿಮ್ಮ ಫಿನಾನ್ಷಿಯಲ್ ಎಗ್ಸ್ ಎಲ್ಲಾನು ಒಂದೇ ದೇಶದ ಬಾಸ್ಕೆಟ್ ಅಲ್ಲಿ ಹಾಕದೇ ಇರೋ ಒಂದು ದಾರಿ ಅಂತ ಯೋಚನೆ ಮಾಡಬಹುದು. ನಿಮ್ಮ ಹೋಮ್ ಕಂಟ್ರಿ ಎಕಾನಮಿ ಬೂಮಿಂಗ್ ಆಗ್ತಿದ್ರು ಕೂಡ ಅದು ಟೋಟಲ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ವೆಲ್ತ್ ನ ಒಂದು ಸಣ್ಣ ಸ್ಲೈಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಗ್ಲೋಬಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಇಂಡಿಯಾಸ್ ಶೇರ್ ಮೇ 2026 ಅಲ್ಲಿ 3%ಗೆ ಸ್ಲಿಪ್ ಆಗಿದೆ. ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಕ್ಕೆ US ಸ್ಟಾಕ್ ಮಾರ್ಕೆಟ್ಸ್ ಅನ್ನು ನೋಡಬಹುದು. ಬಿಕಾಸ್ ಇಂಡಿಯನ್ ಮತ್ತು US ಸ್ಟಾಕ್ ಮಾರ್ಕೆಟ್ಸ್ ಮಧ್ಯೆ ಲೋ ಕೋರಿಲೇಷನ್ ಇದೆ. ವೇರ್ ನಿಫ್ಟಿ 500 ಹ್ಯಾಸ್ ಅ ಕೋರಿಲೇಷನ್ ಆಫ್ ಜಸ್ಟ್ 25.3% ಅಗೇನ್ಸ್ಟ್ ದಿ S&P 500. ಆಲ್ಸೋ ಇಂಡಿಯನ್ ಸೆಟಪ್ ಅಲ್ಲಿ ಕರೆಂಟ್ಲಿ ಅವೈಲೇಬಲ್ ಇಲ್ಲದ ಇಂಡಸ್ಟ್ರೀಸ್ಗೆ ಆಕ್ಸೆಸ್ ನಿಮಗೆ ಸಿಗುತ್ತೆ, ಲೈಕ್ ನೆಟ್ಫ್ಲಿಕ್ಸ್, ಎನ್ವಿಡಿಯಾ, ಆಲ್ಫಾಬೆಟ್ ಎಕ್ಸೆಟ್ರಾ. ನೀವು US ಡಾಲರ್ ಡಿನಾಮಿನೇಟೆಡ್ ಸ್ಟಾಕ್ಸ್ ತರ ಫಾರಿನ್ ಅಸೆಟ್ಸ್ ಬೈ ಮಾಡೋ ಇಂಟರ್ನ್ಯಾಷನಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಸೆಕೆಂಡರಿ ಎಂಜಿನ್ ಸಿಗುತ್ತೆ, ಕರೆನ್ಸಿ ಫ್ಲಕ್ಚುಯೇಷನ್. ರುಪಿ US ಡಾಲರ್ ಅಗೇನ್ಸ್ಟ್ ಡಿಪ್ರಿಷಿಯೇಟ್ ಆದ್ರೆ ನಿಮ್ಮ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ಸ್ ನ ಕನ್ವರ್ಷನ್ ವ್ಯಾಲ್ಯೂ ಆಟೋಮ್ಯಾಟಿಕಲಿ ಅಪ್ವರ್ಡ್ ಮೂವ್ ಆಗುತ್ತೆ.
ಇದು ರುಪಿ ಡಿಪ್ರಿಸಿಯೇಷನ್ ಅಗೇನ್ಸ್ಟ್ ಶೀಲ್ಡ್ ಪ್ರೊವೈಡ್ ಮಾಡುತ್ತೆ. 2020 to 2026 ಇಂದ S&P 500 ಅಗೇನ್ಸ್ಟ್ ನಿಫ್ಟಿ 500 ಪರ್ಫಾರ್ಮೆನ್ಸ್ ಕಂಪೇರ್ ಮಾಡೋಣ. ಟೇಬಲ್ ಅಲ್ಲಿ ನೀವು ನೋಡ್ಬೋದು S&P 500 ಮತ್ತು ನಿಫ್ಟಿ 500 ಬೇರೆ ಬೇರೆ ಟೈಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ US ಸ್ಟಾಕ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡೋ ಇಂಟರ್ನ್ಯಾಷನಲ್ ಫಂಡ್ಸ್ ಜೊತೆ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡ್ಬೋದು. ಡೂ ರಿಮೆಂಬರ್ ದಟ್ ಮೆನಿ ಇಂಟರ್ನ್ಯಾಷನಲ್ ಫಂಡ್ಸ್ ಲಂಪ್ಸಮ್ ಮತ್ತು SIP ಇನ್ವೆಸ್ಟ್ಮೆಂಟ್ಸ್ಗೆ ರೆಸ್ಟ್ರಿಕ್ಟ್ ಆಗಿವೆ ಬಿಕಾಸ್ ಅವು RBI ಲಿಮಿಟ್ಸ್ ಬ್ರೀಚ್ ಮಾಡಿವೆ. RBI ಮತ್ತು ಸೆಬಿ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಸ್ಟ್ರಿಕ್ಟ್ ಲಿಮಿಟ್ಸ್ ಹಾಕಿದ್ದಾರೆ. ಇಂಡಸ್ಟ್ರಿ ಕ್ಯಾಪ್ $7 ಬಿಲಿಯನ್, ಪ್ರತಿ AMCಗೆ $1 ಬಿಲಿಯನ್ ಮತ್ತು ಓವರ್ಸೀಸ್ ETFs ಸೆಪರೇಟ್ ಆಗಿ $1 ಬಿಲಿಯನ್ ಅಂತ ಸೆಟ್ ಮಾಡಿದ್ದಾರೆ. ಇಲ್ಲಿ ಕನ್ಕ್ಲೂಷನ್ ಏನಂದ್ರೆ ಕಂಬೈನ್ಡ್ ಆದಾಗ ನ್ಯಾಚುರಲಿ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಮಿನಿಮೈಸ್ ಮಾಡಿ ಡೈವರ್ಸಿಫಿಕೇಶನ್ ಮ್ಯಾಕ್ಸಿಮೈಸ್ ಮಾಡಬಹುದಾದ 6 ಡಿಸ್ಟಿಂಕ್ಟ್ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಇಲ್ಲಿವೆ. ನೀವು ಪೋರ್ಟ್ಫೋಲಿಯೋನ ಕೋರ್ ಮತ್ತು ಸ್ಯಾಟಲೈಟ್ ಆಗಿ ಸೆಗ್ರಿಗೇಟ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ ಮತ್ತು ಸಿಲ್ವರ್ ಫಂಡ್ಸ್ ಮತ್ತು ಈವನ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ನಿಮ್ಮ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಆಗಿರ್ಬೋದು. ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್, ಮಿಡ್ ಕ್ಯಾಪ್ ಫಂಡ್ಸ್ ಮತ್ತು ಲಾರ್ಜ್ ಕ್ಯಾಪ್ ಫಂಡ್ಸ್ ಕೋರ್ ಪೋರ್ಟ್ಫೋಲಿಯೋನ ಪಾರ್ಟ್ ಆಗಿರ್ಬೋದು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.